ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂತಹ ನನ್ನೆಲ್ಲ ಪ್ರಿಯರನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ನಾನು ವಂದಿಸ್ತೇನೆ. ದೇವರ ವಾಕ್ಯದ ಸಂದೇಶವನ್ನು ಕೇಳುವ ಮೊದಲು ನಾವು ದೇವರ ಸನ್ನಿಧಾನದಲ್ಲಿ ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸೋಣ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ಈ ದಿವಸದಲ್ಲಿ ನಿನ್ನ ವಾಕ್ಯವನ್ನು ನಾವು ಧ್ಯಾನ ಮಾಡುವುದಕ್ಕಿರುವಾಗ ನಿನ್ನ ಅಪಾರವಾದ ಕೃಪೆ ನಮಗೆ ಅನುಗ್ರಹಿಸು. ಮುಂದಿನ ಸಂಭವಗಳ ಕುರಿತಾಗಿ ಆಲೋಚಿಸುತ್ತಿದ್ದೇವೆ. ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ತನ್ನ ಸಭೆಯನ್ನು ಮೇಲಕ್ಕೆತ್ತಿದ ನಂತರ ಈ ಲೋಕದಲ್ಲಿ ನಡೆಯುವಂಥ ಮಹಾ ಸಂಕಟ ಕಾಲದ ಕುರಿತಾದ ಅಧ್ಯಯನ ನಾವು ಮಾಡುತ್ತಿರುವಾಗ ದಿನ ಸಹಾಯವನ್ನು ಕೊಟ್ಟು ಈ ವಾಕ್ಯದ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳುವಂತೆ ಅನುಗ್ರಹಿಸೆಂಬುದಾಗಿ ಪ್ರಾರ್ಥಿಸ್ತೇವೆ. ಈ ದಿವಸದಲ್ಲಿ ನೀನು ನಮ್ಮೊಂದಿಗಿದ್ದು ನಮ್ಮನ್ನು ನಡೆಸು, ಆಶೀರ್ವದಿಸು. ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ, ಆಮೇನ್. ಅಧೋಲೋಕದಿಂದ ಬರತಕ್ಕಂಥ ಆ ದುರಾತ್ಮಗಳು, ಅಧೋಲೋಕದಿಂದ ಬರತಕ್ಕಂಥ ಈ ಮಿಡತೆಗಳಂತೆ ಕಂಡು ಬರತಕ್ಕಂಥ ಚೇಳುಗಳ ಸಾಮರ್ಥ್ಯವಿರತಕ್ಕಂಥ ಈ ದುರಾತ್ಮಗಳ ಒಂದು ವರ್ಣನೆಯನ್ನು ನಾವು ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯದಲ್ಲಿ ಮೊದಲಿನ 12 ವಚನಗಳಲ್ಲಿ ನಾವು ನೋಡ್ತಾ ಬರುತ್ತಿದ್ದೇವೆ. ನಾನು ಈಗಾಗಲೇ ಅದರ 13 ಲಕ್ಷಣಗಳಲ್ಲಿ 11 ಲಕ್ಷಣಗಳನ್ನು ವಿವರಿಸಿದ್ದೇನೆ. ಇವಾಗ 12ನೆಯ ಒಂದು ಲಕ್ಷಣಕ್ಕೆ ನಾವು ಬರೋಣ. 10ನೇ ವಚನಕ್ಕೆ ಬನ್ನಿರಿ. ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ 10ನೇ ವಚನ. ಚೇಳಿಗಿರುವಂತೆ ಅವುಗಳಿಗೆ ಬಾಲಗಳು, ಕೊಂಡಿಗಳು ಉಂಟು. ಮನುಷ್ಯರನ್ನು 5 ತಿಂಗಳುಗಳವರೆಗೆ ಪೀಡಿಸುವ ಸಾಮರ್ಥ್ಯವು ಅವುಗಳ ಬಾಲಗಳಲ್ಲಿಯೇ ಇರುವುದು ಎಂಬುದಾಗಿ. They had tails like unto scorpions, and there were stings in their tails, and their power was to hurt men for 5 months. ನೋಡ್ರಿ, ಇದಕ್ಕೆ ಸಂಬಂಧಪಟ್ಟಂತ ವಿವರಣೆಯನ್ನು ನಾನು ಈಗಾಗಲೇ ಹೇಳಿದ್ದೇನೆ. ನಾನು 3ನೇ ವಚನ, ಆ ಮಿಡತೆಗಳು ಭೂಮಿಯಲ್ಲಿರುವಂಥ ಚೇಳುಗಳಿಗಿರುವ ಸಾಮರ್ಥ್ಯದ ಕುರಿತಾಗಿ ನಾನು ವಿವರಣೆ ಮಾಡುವಾಗ ನಾನು ಇದರ ವಿವರಣೆಯನ್ನು ಈಗಾಗಲೇ ನಾನು ಕೊಟ್ಟಿದ್ದೇನೆ. ನೋಡ್ರಿ, ದೇವರ ಪರಿಶುದ್ಧಾತ್ಮನು ಯಾವುದೇ ಒಂದು ಸತ್ಯವನ್ನು ಪುನರಾವರ್ತನೆ ಮಾಡುವಾಗ, when the Holy Spirit repeats a detail and that too within a few lines, it is because that detail is very important. ನೋಡ್ರಿ, ದೇವರು ಸುಮ್ಮನಾದರೂ ಯಾವುದಾದ್ರೂ ಒಂದು ವಚನವನ್ನು ಪುನಃ ಪದೇ ಪದೇ ಹೇಳುವುದಿಲ್ಲ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಇದನ್ನು ಹಾಗೆ ಉಪಯೋಗ ಮಾಡಿದ. ಆತನು ಅನೇಕ ಸಾರಿ ಹೇಳಿದ ಮಾತುಗಳನ್ನು ನಾವು ನಮ್ಮ ಜ್ಞಾಪಕಕ್ಕೆ ನಾವು ತರಬಹುದು. ಐ ವೆರಿಲಿ ಸೇ ಅಂಟು ಯು, ನಾನು ನಿಮಗೆ ಪುನಃ ಪದೇ ಪದೇ ಹೇಳ್ತೇನೆ ಅಂದ್ರೆ ಅರ್ಥ ಏನು? ವಾಟ್ ಡಸ್ ಇಟ್ ಮೀನ್? ಇಟ್ ಈಸ್ ಬಿಕಾಸ್ ದಟ್ ದ ಡೀಟೇಲ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. Now here the fact is emphasized that these loathsome spirits have but a single aim. ಅವುಗಳಿಗೆ, ಈ ದುರಾತ್ಮಗಳಿಗೆ, ಅವುಗಳಿಗೆ ಒಂದು ಉದ್ದೇಶ, ಒಂದು ಗುರಿ ಉಂಟು. ಆ ಗುರಿ ಏನಪ್ಪ ಅದು? ಟು ಇಂಜೂರ್ ಮೆನ್ ಅಂಡ್ ವಿಮೆನ್. ಟು ಇಂಜೂರ್ ಮೆನ್ ಅಂಡ್ ವಿಮೆನ್, ಮನುಷ್ಯರಿಗೆ ಘಾಸಿಯನ್ನುಂಟು ಮಾಡುವಂತಹದ್ದು. See, for long years men have spurned the Holy Spirit of God. ಅನೇಕ ವರ್ಷಗಳವರೆಗೆ ದೇವರ ಸುವಾರ್ತೆಯನ್ನು ಕೇಳಿದಂತ ಅನೇಕರು ಪರಿಶುದ್ಧಾತ್ಮನ ಮಾತುಗಳನ್ನು ತಿರಸ್ಕಾರ ಮಾಡ್ತಾರೆ. So they will be given over by a righteous God to the horrible demons, the satanic hungers of evil spirits. ನನ್ನ ಪ್ರಿಯರೇ, ಎಷ್ಟೊಂದು ಭಯಂಕರ
ದೇವರ ಪರಿಶುದ್ಧಾತ್ಮನು ಆತನು ನಮ್ಮೊಡನೆ ಪ್ರೀತಿಯಿಂದ ಮಾತನಾಡುವಾಗ, ಆತನು ಕನಿಕರದಿಂದ ನಮ್ಮ ಗಾಯಗಳನ್ನು ವಾಸಿ ಮಾಡಬೇಕೆಂಬುದಾಗಿ ಆತನು ನಮಗೆ ಕರೆ ಕೊಡುವಾಗ, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ಗಾಯ ಗಾಸಿ ಹೊಂದಿದವರೇ, ನೀವು ನನ್ನ ಬಳಿಗೆ ಬನ್ನಿರಿ. ಕಮ್ ಆನ್ ಟು ಮೀ, ಕಮ್ ಆನ್ ಟು ಮೀ. ಕರ್ತನಾದಂಥ ಯೇಸು ಕ್ರಿಸ್ತನು ಕೊರುವಂಥ ಕರೆ, ಗಾಯ ಹೊಂದಿದವರಿಗೆ ವಾಸಿ ಮಾಡುವ ಕರೆ. ಆದರೆ ಅಯ್ಯೋ ದುಸ್ಥಿತಿಯನ್ನು ಏನೆಂದು ಹೇಳಲಿ. ಮನುಷ್ಯನು ಲೋಕದಾದ್ಯಂತ ಕರ್ತನಾದ ಯೇಸುವಿನ ಪ್ರೀತಿಯ ಕರೆಗೆ ಓಗೊಡುವುದಿಲ್ಲ. ಘಾಸಿಯನ್ನು ವಾಸಿ ಮಾಡತಕ್ಕಂಥ ಕ್ರಿಸ್ತನ ಕರೆಗೆ ಅವರು ಓಗೊಡುತ್ತಿಲ್ಲ. ಅದರ ಬದಲು ಅವರು ಕ್ರಿಸ್ತನ ವಾರ್ತೆಯನ್ನು ತಿರಸ್ಕಾರ ಮಾಡಿದರು. They have rejected the gospel of Jesus Christ. Now what is happening? God is allowing them in the hands of the demonic powers whose agenda is nothing else than to injure them. ಗಾಯಗಳನ್ನು ವಾಸಿ ಮಾಡುವಂತ ಯೇಸು ಕ್ರಿಸ್ತನ ಕರೆಗೆ ಓಗೊಡದೆ ತಿರಸ್ಕಾರ ಮಾಡಿದಂಥ ಜನರು ಅನುಭವಿಸಬೇಕಾದಂಥ ದೇವರ ತೀರ್ಪು, ಘಾಸಿ ಮಾಡತಕ್ಕಂಥ, ವಾಸಿಯಾಗದೆ ಘಾಸಿಯಾಗತಕ್ಕಂಥ ದುರಾತ್ಮನ ಹತೋಟಿಗೆ ದೇವರಿಗೆ ಅವರನ್ನು ಬಿಟ್ಟುಕೊಡ್ತಾನೆ. Now the Lord is going to hand over such people to the most injurious demonic spirits. ಎಂಥ ಭಯಂಕರ ಇದು. Now this is the character. This is the character that we see in verse 10. ಚೇಳಿಗಿರುವಂತೆ ಅವುಗಳಿಗೆ ಬಾಲಗಳು ಕೊಂಡಿಗಳು ಉಂಟು. ಚೇಳುಗಳು ಇರುವಂತ ಆ 5 ತಿಂಗಳುಗಳವರೆಗೆ ಅವುಗಳು ಪೀಡಿಸುವಂತ ಸಾಮರ್ಥ್ಯ ಅವುಗಳ ಬಾಲಗಳಲ್ಲಿ ಉಂಟು. ನಾನು ಈಗಾಗಲೇ ವಿವರಣೆ ಮಾಡಿದ್ದೇನೆ ಯಾಕೆ ಸತ್ಯವೇದದಲ್ಲಿ 5 ತಿಂಗಳಂತ ಉಂಟು ಅಂತ. ಈ ಮಿಡತೆಗಳು ಸಾಮಾನ್ಯವಾಗಿ ವರ್ಷದಲ್ಲಿ ಈ 5 ತಿಂಗಳುಗಳ ಒಳಗೆ ಅವುಗಳು ಜೀವಂತವಾಗಿರ್ತದಂತೆ, ಕಾರ್ಯ ಮಾಡ್ತದೆ. ನನ್ನ ಪ್ರಿಯರೇ, ಈ ಮಿಡತೆಗಳಂತಿರುವಂತ ಈ ದುರಾತ್ಮಗಳು ಸುಮಾರು 5 ತಿಂಗಳುಗಳ ಕಾಲ ಅವುಗಳನ್ನು ಬಾಧಿಸುತ್ತದೆ. ಆಮೇಲೆ ಕೊನೆಯದಾಗಿ 11ನೇ ವಚನವನ್ನು ಗಮನಿಸಿರಿ. ಅಧೋಲೋಕದ ಅಧಿಕಾರಿಯಾದ ದೂತನು ಅವುಗಳನ್ನಾಳುವ ಅರಸನು, ಅವನಿಗೆ ಇಬ್ರಿಯ ಭಾಷೆಯಲ್ಲಿ ಅಬದ್ದೋನನೆಂತಲೂ ಗ್ರೀಕ್ ಭಾಷೆಯಲ್ಲಿ ಅಪೊಲ್ಲುವೋನನೆಂತಲೂ ಹೆಸರುಂಟು. They had a king over them, which is the angel of the bottomless pit, whose name in the Hebrew tongue is Abaddon, but in the Greek tongue with his name Apollyon. ಏನಪ್ಪ ಇದು? ಇದೇನಿದು ವಿಚಾರ ಇದು? ನೋಡಿ, ನಾವು ಹಳೆಯ ಒಡಂಬಡಿಕೆಗೆ ನಾವು ಬರುವಾಗ ಅರಸನಾದಂಥ ಸೊಲೊಮೋನನು ಆತನು ಬಹಳ ಜ್ಞಾನಿಯಾದಂಥ ಅರಸನಾಗಿದ್ದನು. ನಾವು ದೇವರ ವಾಕ್ಯವನ್ನು ತೆಗೆದು ನೋಡುವಾಗ ನಾವಲ್ಲಿ ಒಂದು ವಿಚಾರ ನಮ್ಮ ಗಮನಕ್ಕೆ ಬರ್ತದೆ. ಸೊಲೊಮೋನನು ಬರೆದಂಥ ಜ್ಞಾನೋಕ್ತಿಗಳ ಗ್ರಂಥವನ್ನು ನೀವು ತೆಗೆದು ನೋಡುವಾಗ 30ನೇ ಅಧ್ಯಾಯದಲ್ಲಿ ಒಂದು ಮಾತು ನಾವು ಹೀಗೆ ನಾವು ನೋಡ್ತೇವೆ. ಜ್ಞಾನೋಕ್ತಿಗಳ ಗ್ರಂಥ 30ನೇ ಅಧ್ಯಾಯ, ಅರಸನಾದಂಥ ಸೊಲೊಮೋನನು ಆತನಲ್ಲಿ ಏನು ವಿವರಿಸುತ್ತಿದ್ದಾನೆ ಎಂಬುವಂಥದ್ದನ್ನು ನಾವು ಸ್ವಲ್ಪ ಬಹಳ ಸೂಕ್ಷ್ಮವಾಗಿ ಗಮನಿಸುವಾಗ 27ನೇ ವಚನದಲ್ಲಿ ಆತನು ಏನು ಹೇಳ್ತಾನೆ ಗೊತ್ತುಂಟಾ? ಮಿಡತೆಗಳಿಗೆ ಅರಸನಿಲ್ಲ, ಆದರೂ ಅವೆಲ್ಲ ದಂಡು ದಂಡಾಗಿ ಹೊರಡುತ್ತದೆ. ಮಿಡತೆಗಳಿಗೆ ಅರಸನಿಲ್ಲ, ಆದರೂ ಅವೆಲ್ಲ ದಂಡು ದಂಡಾಗಿ ಹೊರಡುತ್ತದೆ.
The locusts have no king. ಅವುಗಳಿಗೆ ಯಾವ ರೀತಿಯಾದಂಥ ಅರಸನಿಲ್ಲಂತೆ, ಈ ಮಿಡತೆಗಳಿಗೆ. ಅಂದ್ರೆ ಬಹಳ ವಿಚಿತ್ರ ನೋಡ್ರಿ. ಇಲ್ಲದ್ರೆ ಇಲ್ಲಿ 11ನೆಯ ವಚನಕ್ಕೆ ಬರುವಾಗ ಇಲ್ಲಿ ಏನಂತ ಉಂಟು, ಈ ಮಿಡತೆಗಳು ಸ್ವಲ್ಪ ವಿಚಿತ್ರ. ಇವುಗಳು ಎಂಥ ಮಿಡತೆ ಅಂತೆ, ಅಧೋಲೋಕದ ಅಧಿಕಾರಿಯಾದಂಥ ದೂತನು ಅವುಗಳನ್ನು ಆಳುವಂತ ಅರಸನು. ಓಹೋ, ಹಳೆ ಒಡಂಬಡಿಕೆಯಲ್ಲಿ ಜ್ಞಾನಿಯಾದಂಥ ಸೊಲೊಮೋನನು ಮಿಡತೆಗಳಿಗೆ ಅರಸನಿಲ್ಲ ಅಂತ ಬರೆದು ಬಿಟ್ಟ. ಇದು ಸತ್ಯ. ಇದು ಮಿಡತೆಗಳು, ನೀವು ಯಾವುದೇ ಚರಿತ್ರೆ ನೀವು ಗಮನಿಸಿದರೆ ಯಾವುದೇ ಒಂದು ಮಿಡತೆಗಳಿಗೆ ಅವುಗಳಿಗೆ ಒಂದು ಅರಸ ಎಂಬುವಂತಹದ್ದು, ಲೀಡರ್ ಎಂಬುವಂತಹದ್ದಿಲ್ಲ. ಅವುಗಳು ಗುಂಪು ಗುಂಪಾಗಿ ಬರ್ತದೆ. ದೇ ಕಮ್ ಇನ್ ಎ ಮಾಸ್. ಇದು ಸೃಷ್ಟಿಯ ಒಂದು ನಿಯಮ. ಆದರೆ ಇಲ್ಲಿರುವಂತ ಮಿಡತೆ ವಿಚಿತ್ರವಾದ ಮಿಡತೆ. ಇದು 11ನೇ ವಚನ ಏನು ಹೇಳ್ತಾ ಉಂಟು, ಅಧೋಲೋಕದ ಅಧಿಕಾರಿಯಾದ ದೂತನು ಅವುಗಳನ್ನಾಳುವಂತ ಅರಸನು. ಆಹಾ, ಇವರಿಗೊಬ್ಬ ಅರಸನಿದ್ದಾನಂತೆ. ಆಹಾ, ಹೌದಾ? ಆ ಅರಸನಿಗೊಂದು ಹೆಸರುಂಟು. ಎರಡು ಭಾಷೆಯಲ್ಲಿ ಕೂಡ ಅವನ ಹೆಸರನ್ನು ವಿವರಿಸಿದೆ. ಇಬ್ರಿಯ ಭಾಷೆಯಲ್ಲಿ ಎಂಥದುಂಟು, ಗ್ರೀಕ್ ಭಾಷೆಯಲ್ಲಿ ಎಂಥದುಂಟು. ಇಬ್ರಿಯ ಭಾಷೆಯಲ್ಲಿ ಅವನಿಗೆ ಅಬದ್ದೋನ್, ಗ್ರೀಕ್ ಭಾಷೆಯಲ್ಲಿ ಅಪೊಲ್ಲುವೋನ್. ಅಬದ್ದೋನ್ ಮತ್ತು ಅಪೊಲ್ಲುವೋನ್, ಅಬದ್ದೋನ್ ಮತ್ತು ಅಪೊಲ್ಲುವೋನ್. ಏನಪ್ಪ ಇದು? ನಾವು ಇದರ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ, ಸಿ ದೀಸ್ ಲೋಕಸ್, ಇಲ್ಲಿರುವಂತ ಮಿಡತೆಗಳಿಗೆ ಅರಸನಿದ್ದಾನೆ. As though it were not bad enough for them to be intelligent in themselves. ಅವುಗಳು ಬುದ್ಧಿಜೀವಿಗಳು, but they are capably and ably led by the satanic angel who reigns over the abyss itself. ಆ ಅಧೋಲೋಕದ ನರಕದ ಕೂಪದಲ್ಲಿ ಅವುಗಳನ್ನು ತಮ್ಮ ಹತೋಟಿಯಲ್ಲಿಟ್ಟುಕೊಂಡಿರುವಂತ ಒಬ್ಬ ಅರಸನು ಈ ಮಿಡತೆಗಳಂತೆ ಕಂಡು ಬರುವಂತ ದುರಾತ್ಮಗಳಿಗೆ ಉಂಟಂತೆ. ಹೂ ಇಸ್ ದಿಸ್ ಪರ್ಸನ್? ಹೂ ಇಸ್ ದಿಸ್ ಕಿಂಗ್? ಈ ಅರಸನು ಯಾರಪ್ಪ? ದಿಸ್ ಏಂಜಲ್ ಇಸ್ ಆಬ್ವಿಯಸ್ಲಿ ನಾಟ್ ಸೇಟನ್. ಹಿ ಡಸ್ ನಾಟ್ ಕಮ್ ಅಪ್ ಫ್ರಮ್ ದ ಅಬಿಸ್. ಹಿ ಓಪನ್ಸ್ ಇಟ್. ಸೈತಾನನು, ನಾವಲ್ಲಿ ಏನ್ ನೋಡ್ತೇವೆ, ಭೂಮಿಗೆ ಬಿದ್ದಂತ ಆ ನಕ್ಷತ್ರವನ್ನು ಕಂಡೆನು. ಅಂದ್ರೆ ಆ ಸೈತಾನನು ಆ ನಕ್ಷತ್ರದಂತೆ ಕೆಳಗಡೆ ಬಿದ್ದಾಗ ಏನಾಯ್ತಂತೆ, ಈವನ್ ಗಾಡ್ಸ್ ಪ್ರಿಸನ್ ಹೌಸ್ ಇಸ್ ಓಪನ್. ಅಂಡ್ ವೆನ್ ದ ಪ್ರಿಸನ್ ಹೌಸ್ ಇಸ್ ಓಪನ್, ದೀಸ್ ಡಿಮಾನಿಕ್ ಫೋರ್ಸಸ್, they run in an orderly way. They run in an orderly way. The bottomless pit has its king. ಈ ಅಧೋಲೋಕದ ಹತೋಟಿಯನ್ನಿಟ್ಟುಕೊಂಡಿರತಕ್ಕಂಥವನು, his name is given in 2 languages. ಅವನ ಹೆಸರು 2 ಭಾಷೆಗಳಲ್ಲಿ ಕೊಡಲ್ಪಟ್ಟಿದೆ. ಏನದು? ಇಬ್ರಿಯ ಮತ್ತು ಗ್ರೀಕ್ ಭಾಷೆ. ನಾವು ಸ್ವಲ್ಪ ಆಲೋಚನೆ ಮಾಡೋಣ, ಯಾಕಪ್ಪ ಇದು ಇಬ್ರಿಯ ಭಾಷೆ ಮತ್ತು ಗ್ರೀಕ್ ಭಾಷೆಯಲ್ಲಿ ಕೊಡಲ್ಪಟ್ಟಿದೆ? ನಾವು ಚರಿತ್ರೆ ನಾವು ನೋಡುವಾಗ ನಾವು ಒಂದು ವಿಷಯವನ್ನು ನಾವು ತಿಳ್ಕೊಳ್ಬೇಕು. ಇಬ್ರಿಯರು, ಆ ಯಹೂದ್ಯರು, ಅವರು ಇಬ್ರಿಯ ಭಾಷೆಯನ್ನು ಮಾತನಾಡುವವರು. ಈವನ್ ಟುಡೇ Jews speak the Hebrew language. Whereas the Gentile world, ಯಹೂದ್ಯರಲ್ಲದಂಥವರು ಅವರು ಮಾತನಾಡುವಂಥ ಭಾಷೆ, ದೇ ಸ್ಪೀಕ್ ದ ಗ್ರೀಕ್ ಲ್ಯಾಂಗ್ವೇಜ್. ಸೊ ಅಂದರೆ ಅರ್ಥ ಏನು? ವೆದರ್ ಯು ಆರ್ ಎ ಜ್ಯೂ ಆರ್ ವೆದರ್ ಯು ಆರ್ ಎ ಗ್ರೀಕ್ ಆರ್ ಯು ಆರ್ ಎ ಜೆಂಟೈಲ್, ಯು ವಿಲ್ ಫಾಲ್ ಪ್ರೇ ಟು ದಿಸ್ ಡಾರ್ಕ್ ಏಂಜಲ್. ಈ ಒಂದು ಅಧೋಲೋಕದಿಂದ ಬರತಕ್ಕಂಥ ಈ ದುರಾತ್ಮನುಗಳಿಗೆ ಇವರು ಒಳಗಾಗ್ತಾರೆ. ಈಗ ಈ ಅರಸನಿಗೆ ಹೆಸರು ಏನಂತೆ?
ಏನು ಹೆಸರು? ಅಬದ್ದೋನ ಮತ್ತು ಅಪೊಲ್ಲುವೋನ. ಅಬದ್ದೋನ ಅಥವಾ ಅಪೊಲ್ಲುವೋನ. ವಾಟ್ ಈಸ್ ದ ಮೀನಿಂಗ್? ದ ಮೀನಿಂಗ್ ಆಫ್ ದಿಸ್ ಟೂ ವರ್ಡ್ಸ್, ಅಬದ್ದೋನ್ ಅಂಡ್ ಅಪೊಲ್ಲುವೋನ್, ಮೀನ್ಸ್ ಡಿಸ್ಟ್ರಾಯರ್, ಹಾಳು ಮಾಡುವಂಥವನು, ಡಿಸ್ಟ್ರಾಯರ್. ಅಂಡ್ ಹಿ ಡಿಸ್ಟ್ರಾಯ್ಸ್ ಅಟ್ ಹಿಸ್ ವಿಲ್, ತನ್ನ ಚಿತ್ತಕ್ಕನುಸಾರವಾಗಿ ನಾಶ ಮಾಡುವಂತಹದ್ದು ಅವುಗಳ ಕೆಲಸ. They are an organized host. They are not unorganized, they are organized. ಯಾವ ರೀತಿಯಲ್ಲಿ ಒಬ್ಬ ಅರಸನು ತನ್ನ ಸೇನೆಯನ್ನು ಬಹಳ ಅಚ್ಚುಕಟ್ಟಾಗಿ ನಿಯೋಜಿತವಾಗಿ ತನ್ನ ಸೇನೆಯನ್ನು ನಡೆಸ್ತಾನೋ, ಅದೇ ರೀತಿಯಲ್ಲಿ ಈ ದುರಾತ್ಮಗಳು ಒಂದು ಸರಿಯಾದಂಥ ರೀತಿಯಲ್ಲಿ ನಿಯೋಜಿಸಲ್ಪಟ್ಟಂಥ ಸೇನೆಯೋಪಾದಿಯಲ್ಲಿ ಅವುಗಳು ಕೆಲಸ ಮಾಡ್ತಾ ಉಂಟು. ರ್ಯಾಂಕ್ ಆಫ್ಟರ್ ರ್ಯಾಂಕ್ ದೇ ಕಮ್ ಟು ಆಡ್ ಅನದರ್ ಡೈಮೆನ್ಷನ್ ಆಫ್ ಟೆರರ್ ಟು ಎನ್ ಏಜ್ ಆಲ್ರೆಡಿ ಇನ್ಸೇನ್ ವಿತ್ ಫಾಲಿ ಅಂಡ್ ಫಿಯರ್. ನೋಡ್ರಿ, ಆಗಲೇ ಜನರು ಭಯಂಕರವಾದಂಥ ಗಲಿಬಿಲಿಗೆ, ಅಸಮಾಧಾನಕ್ಕೆ ಒಳಗಾಗಿರ್ತಾರೆ. ಆಗ ದುರಾತ್ಮನು ತನ್ನ ಹತೋಟಿಯಲ್ಲಿ ಇರತಕ್ಕಂಥ ಈ ದುರಾತ್ಮಗಳನ್ನು ಬಿಟ್ಟು ಜನರಲ್ಲಿ ಇನ್ನೂ ಹಾನಿಯನ್ನು ಉಂಟು ಮಾಡುವುದಕ್ಕೆ ಪ್ರಾರಂಭಿಸ್ತಾನೆ. ಅಂಡ್ ದೆನ್ ಆಸ್ ದೋ ಈವನ್ ದಿಸ್ ವರ್ ನಾಟ್ ಇನಫ್, ಏನಪ್ಪ ಇದು ಸಾಕಾಗ್ಲಿಲ್ವಾ ಎಂಬಂಥ ರೀತಿಯಲ್ಲಿ, ದ ಹೋಲಿ ಸ್ಪಿರಿಟ್, ಹಿ ಈಸ್ ಆಡಿಂಗ್ ಒನ್ ಹೂ ಈಸ್ ಪಾಸ್ಟ್, ಅಂಡ್ ಬಿಹೋಲ್ಡ್ there come two woes more hereafter. ಅದನ್ನೇ ನಾವು ಮುಂದಕ್ಕೆ 12ನೇ ವಚನದಲ್ಲಿ ಓದುವಂತ. ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ 12ನೇ ವಚನ ಏನುಂಟಲ್ಲಿ? ಮೊದಲನೆಯ ವಿಪತ್ತು ಕಳೆದು ಹೋಯಿತು, ಈಗೋ ಇನ್ನೂ 2 ವಿಪತ್ತುಗಳು ಬರಬೇಕು. ಏನಪ್ಪ ಒಂದು ವಿಪತ್ತು ಕಳೆದು ಹೋಯ್ತೋ? 13 ಲಕ್ಷಣಗಳುಳ್ಳಂಥ ಈ ದುರಾತ್ಮಗಳು, ಅವುಗಳು ಮನುಷ್ಯರನ್ನು ಬಾಧಿಸಿದಂಥ ವಿಧಾನ, ಇವುಗಳು ಕಳೆದು ಹೋಯ್ತು. ಅಲ್ಲಿಗೆ ಮುಗಿಲಿಲ್ಲಪ್ಪ, ಅಲ್ಲಿಗೆ ಮುಕ್ತಾಯ ಆಗಲಿಲ್ಲ. ಇನ್ನೂ 2 ವಿಪತ್ತುಗಳು ಬರಬೇಕು. ದ ಫಸ್ಟ್ woe trumpet causes men to be afflicted with a satanically inspired belief propagated by demons from the pit. ದುರಾತ್ಮಗಳ ಸೇನೆ, ಅಧೋಲೋಕದಿಂದ ಬಂದಂಥ ಸೇನೆ, ಜನರನ್ನು ಇಂಥ ಒಂದು ನಾಶನಕ್ಕೆ ಅವುಗಳು ನಡೆಸ್ತದೆ. Now this doctrine of demons lead to the anguish of the soul like a scorpion's sting, ಚೇಳಿನ ಬಾಲದಿಂದ ಕಡಿದಂತೆ, like an adder's bite. ನನ್ನ ಪ್ರಿಯನೇ, ಆ ಮಿಡತೆಗಳಂತೆ, ಆ ಚೇಳಿನಂತೆ ಅವುಗಳು ಜನರಿಗೆ ವಿಶೇಷವಾದಂಥ ಗಾಯವನ್ನುಂಟು ಮಾಡುವಂಥ ಆ ದುರಾತ್ಮಗಳಾಗಿ ಅವುಗಳಿರುವುದು. Now what happens now? Man is now in the hands of the demons who drive the human race from one insanity to another. ಮನುಷ್ಯರನ್ನು ಹುಚ್ಚರ ಹಾಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅವನು ಓಡುವಂತೆ ಮಾಡ್ತಾನೆ. ನಾನು ಕಳೆದ ಸಾರಿ ವಿವರಣೆ ಮಾಡಿದ್ದೇನೆ. ಯಾರಾದರೂ ಒಬ್ಬ ಮನುಷ್ಯ ಚೇಳಿನಿಂದ ಕಚ್ಚಿದರೆ ಅವನಿಗೆ ಉಂಟಾಗುವಂಥ ಬಾಧೆ, ಅವನು ಸಾಯದಿರ್ಬೋದು, ಆದರೆ ಅವನ ಆ ಚೇಳಿನಿಂದ ಕಚ್ಚಿಸಿಕೊಂಡಾಗ ಅವನು ಪಡತಕ್ಕಂಥ ಸಂಕಟ, ಬಾಧೆ ಅವನು ಕುಣಿದಾಡುವಂತೆ ಮಾಡ್ತಾನೆ. ಅವನು ಕುಣಿದಾಡಲಿಕ್ಕೆ ಶುರು ಮಾಡ್ತಾನೆ, ಅಯ್ಯಯ್ಯೋ ಅಯ್ಯಯ್ಯೋ ಎಂಬುದಾಗಿ. ನನ್ನ ಪ್ರಿಯರೇ, ಎಂಥ ವಿಶೇಷವಾದಂಥ ಬಾಧೆಗಳು. ಇಲ್ಲಿಗೆ ಮುಗಿಯಿತೋ? ಇವಾಗ ಮುಂದಕ್ಕೆ ನಾವು ಓದಲಿಕ್ಕಿದ್ದೇವೆ. ನಾವು ಮುಂದಿನ ವಿಚಾರಗಳನ್ನು ನಾವಲ್ಲಿ ನೋಡ್ತೇವೆ. ನಾವು ಬಹಳ ಗಂಭೀರವಾದಂಥ ಸತ್ಯಗಳು ಮುಂದಕ್ಕೆ ಬರಲಿಕ್ಕೆ ಉಂಟು. ನೌ ದ 6th trumpet ಈಸ್ ಗೋಯಿಂಗ್ ಟು ಬಿ ಬ್ಲೋನ್. 6ನೇ ತುತ್ತೂರಿ ಈಗ ಓದಲ್ಪಡುತ್ತದೆ. ವೆನ್ ದ 6th trumpet is blown, we know that a satanically energized battle which will alter the history.
ನಾವು ಇಷ್ಟೊತ್ತು ಏನು ನೋಡಿದೆವು, ನಾವು ಕಳೆದಂಥ ಈ 9ನೇ ಅಧ್ಯಾಯದಲ್ಲಿ ಮೊದಲಿನ 12 ವಚನಗಳನ್ನು ನಾವು ಗಮನಿಸುವಾಗ ನಮ್ಮ ಗಮನಕ್ಕೆ ಬಂದಂಥ ಒಂದು ಪ್ರಾಮುಖ್ಯವಾದಂಥ ಸಂಗತಿ ಏನದು? When the 5th trumpet was blown, a satanically energized belief which will afflict the humanity. ಮನುಷ್ಯರನ್ನು ಬಾಧೆಗೊಳಪಡಿಸ್ತಕ್ಕಂಥ ಒಂದು ನಂಬಿಕೆ ಮನುಷ್ಯರನ್ನು ಬಾಧೆಗೊಳಪಡಿಸ್ತದೆ. ಆದರೆ ನಾವು ಈಗ when we come to the verse 13 onwards, 13ನೇ ವಚನದಿಂದ ನಾವು ಮುಂದಕ್ಕೆ ನೋಡುವಾಗ ನಾವು we see a satanically energized battle which is going to alter the history. Now what is happening? Another of God's prison houses now to be unlocked, and more evil spirits are unchained and sent forth on an errand of terror for mankind. ದುರಾತ್ಮಗಳು, ಇನ್ನು ಅನೇಕ ಹೊಸ ದುರಾತ್ಮಗಳು ಬಿಡುಗಡೆಯಾಗಿ ಭೂಲೋಕಕ್ಕೆ ಬರುವು. Now Satan's plans for putting the beast into the firm control of things on earth, they take another giant step forever. ದುರಾತ್ಮಗಳು ಈ ಲೋಕದಲ್ಲಿ ಉಳಿದಂಥ ಜನರ ಮೇಲೆ ತಮ್ಮ ಹತೋಟಿಯನ್ನು ತೆಗೆದುಕೊಳ್ಳುವಂಥ ಕಾಲ ಅದು ಸನ್ನಿಹಿತವಾಗ್ತದೆ. ನನ್ನ ಪ್ರಿಯರೇ, ನಾವೀಗ ಮುಂದಕ್ಕೆ ಯೋಹಾನ ಬರೆದಂಥ ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ 13ನೇ ವಚನದಿಂದ ನಾವು ನೋಡುವಂಥ ವೇಳೆಯಲ್ಲಿ ನಾವು 13ನೇ ವಚನದಿಂದ 15ನೇ ವಚನದವರೆಗೆ ನಾವು ಎ ಪರ್ಟಿಕ್ಯುಲರ್ ಪೋರ್ಷನ್. ಮುಂದಿನ ವಾರ ನಾವು ಅದರ ಕುರಿತಾಗಿ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. 9ನೇ ಅಧ್ಯಾಯ 1ನೇ ವಚನದಿಂದ 12ನೇ ವಚನದವರೆಗೆ ಆ 5ನೇ ತುತ್ತೂರಿ ಊದಲ್ಪಟ್ಟಿತು. ಆ 5ನೇ ತುತ್ತೂರಿ ಊದಲ್ಪಡುವಾಗ ನಡೆದಂಥ ಸಂಭವವನ್ನು ನಾವು ಗಮನಿಸಿದೆವು. ಈಗ ನಾವು 13ನೇ ವಚನಕ್ಕೆ ಬರುವಾಗ 6ನೆಯ ತುತ್ತೂರಿ ಅಲ್ಲಿ ಊದಲ್ಪಡುವುದು. ಅಲ್ಲಿ ಏನು ನಡೆಯುತ್ತದೆ ಎಂಬುವಂತಹದ್ದನ್ನು ನಾವು ಮುಂದಿನ ವಾರದಲ್ಲಿ ನಾವು ಅಧ್ಯಯನ ಮಾಡೋಣ. ಅಲ್ಲಿಯವರೆಗೆ ನಾವು ತಾಳ್ಮೆಯಿಂದ ಎದ್ದು ದೇವರ ವಾಕ್ಯವನ್ನು ನಾವು ಅಧ್ಯಯನ ಮುಂದುವರಿಸೋಣ. ನನ್ನ ಪ್ರಿಯರೇ, ನಮ್ಮ ತಲೆಗಳನ್ನು ದೇವರ ಸನ್ನಿಧಾನದಲ್ಲಿ ಬಾಗಿಸಿ ಪ್ರಾರ್ಥಿಸುವ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನೀನು ನಮಗೆ ಕೊಟ್ಟ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ಮುಂದಿನ ದಿನಗಳಲ್ಲಿ ನಡೆಯತಕ್ಕಂಥ ವಿಚಾರಗಳನ್ನು ಪ್ರವಾದನ ರೂಪದಲ್ಲಿ ನೀನು ನಮಗೆ ಬೋಧಿಸುತ್ತಾ ಬಂದಿರುವುದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಕಲಿತುಕೊಂಡು ನಿನಗೆ ವಿಧೇಯರಾಗಿ ಜೀವಿಸುವಂತೆ ಅನುಗ್ರಹಿಸು. ನಮ್ಮ ನಿನ್ನ ಹತೋಟಿಯಲ್ಲಿ ಕೊಟ್ಟಿದ್ದೇವೆ, ಕರುಣೆ ಮಾಡು ಸ್ವಾಮಿ. ಈ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂತಹ ಪ್ರಿಯರನ್ನು ಆಶೀರ್ವಾದ ಮಾಡು. ಈ ದಿವಸದಲ್ಲಿ ನಿನ್ನ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಈ ವಾಕ್ಯದ ಅಧ್ಯಯನವನ್ನು ಮುಂದಿನ ವಾರಗಳಲ್ಲಿ ನಾವು ಮುಂದುವರಿಸುವಾಗಲೂ ಪವಿತ್ರಾತ್ಮನ ಸಹಾಯವನ್ನು ಕೊಟ್ಟು ನಡೆಸು. ನಾವು ಬೇಡಿದಂಥ ವಿಷಯ ಬೇಡದೆ ಬಿಟ್ಟವುಗಳು ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ಅನುಗ್ರಹಿಸು. ನಿನ್ನ ನಾಮಕ್ಕೆ ನಿತ್ಯ ಕಾಲಕ್ಕೆ ಸ್ತೋತ್ರ ಉಂಟಾಗಲಿ. ಆಮೇನ್.